ನಮಗೆ ಆನಂದನೂ ಆಯ್ತದೆ, ದಿಗ್ಲು ಕೂಡ ಆಯ್ತದೆ. 101 ಎಡೆಯನ್ನು ಇಟ್ಟು ಆ ಎಡೆಗೆ ಭಕ್ತಿಪೂರ್ವಕವಾಗಿ ಪೂಜೆಯನ್ನು ಮಾಡಿ ಭಗವಂತನೇ ಬಂದು ಅದನ್ನು ಸ್ವೀಕಾರ ಮಾಡ್ತಾರೆ ಅನ್ನುವ ನಿಮ್ಮ ನಂಬಿಕೆ ಇದೆಯಲ್ಲ, ಇದು ಕೂಡ ಸೂರ್ಯಾಚಂದ್ರ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಭಾರತ ದೇಶದಲ್ಲಿ ವಿಶೇಷವಾಗಿ ಈ ಒಂದು ಆದಿವಾಸಿ ಸಮುದಾಯಗಳು, ಬುಡಕಟ್ಟು ಸಮುದಾಯಗಳು ಭಗವಂತನನ್ನ ತಮ್ಮ ದೈನಂದಿನ ಕೆಲಸಗಳಲ್ಲಿ ನೋಡ್ತಕ್ಕಂಥ ಈ ಜನಾಂಗ ನನಗೆ ಇವತ್ತು ತುಂಬಾ ಆನಂದವನ್ನು ಉಂಟು ಮಾಡಿದೆ. ಇದಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನ ಹಿರಿಯ ಸನ್ನಿಹಿತರಾಗಿದ್ದ ಎಲ್ ಸಿ ನಾಗರಾಜ್ ಅವರಿಗೆ ನಾನು ಬರೋದು ಮುಂಚಿತವಾಗಿ ಊರಿನ ಬಂಗಾಳಿಯ ಮನಸ್ಸಂಗಮ ದೇವಸ್ಥಾನ ಎಷ್ಟು ವರ್ಷದ ದೇವಸ್ಥಾನ ಗೊತ್ತಿಲ್ಲ ನನಗೆ. ನಿಷ್ಕಲಂಕವಾಗಿ ದೇವಸ್ಥಾನಕ್ಕೆ ಪ್ರವೇಶ ಮಾಡಿದ್ರೆ ಆಗುವ ಒಂದು ಅನುಭವ ಎಲ್ಲೂ ಕೂಡ ನೋಡಕ್ಕಾಗುವುದಿಲ್ಲ. ವಿಶೇಷವಾಗಿ ಇದು ನೂರಾರು ವರ್ಷಗಳಿಂದ ನಡ್ಕೊಂಡು ಬಂದಿರುವಂಥ ಒಂದು ಪದ್ಧತಿ ಮತ್ತು ದೇವರ ಕಾರ್ಯಗಳು. ಬಂಗಾರು ಕಾಟಮಲಿಂಗೇಶ್ವರ ಅಂತ ಬಹುಶಃ ನನ್ನ ತಂದೆ, ಅವರ ತಂದೆ ಬಹುಶಃ ಇದರ ಇತಿಹಾಸ ಯಾವಾಗ ಪ್ರಾರಂಭ ನನಗೆ ಗೊತ್ತಿಲ್ಲ. ಬಹುಶಃ ಅನುಚಾನವಾಗಿ ಒಂದು ಬುಡಕಟ್ಟಿನ ಸಮುದಾಯದವರು ಇಲ್ಲಿ ನಡ್ಕೊಂಡು ಬರುವಂಥ ಪದ್ಧತಿ ಇದೆ. ಒಟ್ಟು 53 ಹಳ್ಳಿ, ಮಧುಗಿರಿ ತಾಲೂಕಿನ ಬಂಡವಾಡಿ, ದೊಡ್ಡಮಾಳೂರು, ಬೂದಿನಹಳ್ಳಿ, ಚಿಕ್ಕಮಾಳೂರು, ಚಿಂಪಾನಹಳ್ಳಿ, ಕೊರಟಗೆರೆ ತಾಲೂಕಿನ 3-4 ಹಳ್ಳಿ, ಅದೇ ರೀತಿ ಗೌರಿಬಿದನೂರು ತಾಲೂಕಿನ ಆರೋಡಿ, ಕುರುಡಿ, ಕುಂದಿಹಳ್ಳಿ ಇಂಥ ಕೆಲವು ಹಳ್ಳಿಗಳು, ಹಿಂದೂಪುರ ತಾಲೂಕಿನ 4-5 ಹಳ್ಳಿ, ಮಡೇಶ್ವರ ತಾಲೂಕಿನ ಕೆಲವು ಹಳ್ಳಿಗಳು, ಅನಂತಪುರ ಜಿಲ್ಲೆಯ ಕೆಲವು ಹಳ್ಳಿಗಳು, ಈ ರೀತಿ ಈ ಬುಡಕಟ್ಟು ಸಮುದಾಯದಲ್ಲಿ ಎಲ್ಲೆಲ್ಲರೂ ಅವರೆಲ್ಲ ಇದನ್ನ ನಡ್ಕೊಂಡು ಬರೋದು. ನಾವು ಭಾಳ ಹಿಂದೆ ಪುರಾತನವಾಗಿದ್ದಂಥ ಟೆಂಪಲ್, ಇದೆಲ್ಲ ಅರಣ್ಯ ಫಾರೆಸ್ಟ್ ವ್ಯಾಪ್ತಿಯೊಳಗಿದ್ದಂಥ. ಇವತ್ತು ಹಳ್ಳಿ ಉಳುಮೆ ಮಾಡ್ಕೊಂಡು ಜನ ಅದು ವ್ಯವಸಾಯದ ಜಮೀನು ಆಗ್ತಾರೆ. ಆ ಕಾಲದಲ್ಲಿ ಬಡತನ ಇದ್ದಂಥ ಮಣ್ಣಿನಲ್ಲಿದ್ದಂಥ ದೇವಸ್ಥಾನ ಅವತ್ತು ಎಲ್ಲ ಇವರು ಬೇಟೆ ಮೂಲಕ ಒಂದು 101 ಎಡೆ ಅದು ಇತ್ತು ಅಂತ ಕೇಳಿದ್ವಿ. ನಾವು ನೋಡಿ ಅವನು ಬೇಟೆ ಮಾಡೋದು ಒಂದು 7-8 ಹಳ್ಳಿಯವರು ಇಲ್ಲಿ ತಗೊಬಂದು ಶಿವರಾತ್ರಿ ಹಬ್ಬದ ದಿನ 3 ದಿನ ಆದಮೇಲೆ ಅಮಾವಾಸ್ಯೆ ದಿನ ಮಧ್ಯಾಹ್ನ 12 ಗಂಟೆಗೆ ಬಂದು ಸೇರಿ 10 ಹಳ್ಳಿಯವರು ಅವರು ಬೇಟೆ ಮಾಡಬೇಕು ಅಂದರೆ 101 ಎಡೆ ಇತ್ತು. ಆ ಮೂಲಕ ಇದು ನಂತರ ನಾವು ಆ ಪದ್ಧತಿ ನಶಿ ಹೋದ್ಮೇಲೆ 101 ಎಡೆಯ ಅನ್ನದ ಇವನ್ನ ಪ್ರಭಾವ ಇಟ್ಟು ಆ ಕಾರ್ಯವನ್ನು ಮಾಡಿಕೊಳ್ಳುವಂಥದ್ದು. ವಿಶೇಷವಾಗಿ ದೇವಸ್ಥಾನದ್ದು ಶಿವ ಮತ್ತು ವಿಷ್ಣುವಿನ ಆರಾಧಕರ ಸಮಾಗಮ ಮತ್ತು ಸಂಭ್ರಮ. ಶಿವನ ಆರಾಧಕರು ಏನು ಈ ಬುಡಕಟ್ಟು ಸಮುದಾಯ ಇದ್ದಾರೆ, ಇದಕ್ಕೆ ಅನುಕೂಲಕರವಾಗಿ ಪಲ್ಲೆಕಾಯ ಮತ್ತು ಶಿವನ ಭಕ್ತರು ಇಲ್ಲಿ 101 ಎಡೆಯನ್ನು ದೊಡ್ಡಸಳ್ಳಿ ಅಂತ ಅಲ್ಲಿಂದ ಬಂದು ಛತ್ರಿ ಮೂಲಕ 3 ದಿವಸಗಳಿಂದಲೇ ಬಂದು ಆ ಒಂದು 7-8 ಹಳ್ಳಿಗಳಲ್ಲಿ ಅವರು ಒಂದು ದಾಸೋಹ ಮಾಡಿಕೊಂಡು ಇಲ್ಲಿ ನಿನ್ನೆ ರಾತ್ರಿ ಬಂದು ಊರಲ್ಲಿರುವಂಥ ಕಾಟಮಲಿಂಗೇಶ್ವರನ ಬಂಗಾರದ ಇದನ್ನು ದೇವರ ವಿಗ್ರಹವನ್ನು ನಡೆಮುಡಿಗೆ ಹೋಗ್ಕೊಂಡು ಅಲ್ಲಿಂದ ಇಲ್ಲಿ ಬಂದು ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಅದು ವಿಶೇಷವಾಗಿ ಏನು ಕೊಬ್ಬರಿಯ ಬೆಳಕಿನಲ್ಲಿ ಸುತ್ತಕೊಂಡು ನಡೆಮುಡಿಗೆ ಹಾಕ್ಕೊಂಡು ಬಂದು ಇದನ್ನು ನಡೆಸ್ತಾರೆ. ಭಾಳ ಹಿಂದೆ ನಾವೆಲ್ಲ ಬಾಲ್ಯದಲ್ಲಿದ್ದಾಗ ಅನ್ನ, ಮಗು, ಚಟ್ನಿ, ಮುದ್ದೆ ಅಂತ ಕಟ್ಕೊಂಡು ಬರ್ತೀವಿ. 3-4 ದಿನ ಅಳಿಸೋಗೋದು. ಜನಕ್ಕೆ ನೀರಿನ ಸಮಸ್ಯೆ ಇತ್ತು. ಇದು ನಾವು ಕಣ್ಣಾರೆ ನಾವೊಂದು ಅಕ್ಷರ